ಅವರ ಮಾತಿನಿಂದ ಲಾಭವೊಂದೇ ಅಲ್ಲ, ನಷ್ಟವೂ ಆಗಿದೆ. ಫಲಿತಾಂಶಕ್ಕೂ ಮುನ್ನ ಬಿಗ್ ಟ್ವಿಸ್ಟ್ ಕೊಟ್ಟ ಯೋಗೇಶ್ವರ್. ಯಾರೇ ಗೆದ್ರೂ ಕೂದಲೆಳೆ ಅಂತರದಲ್ಲಿ ಗೆಲ್ಲಬಹುದೆಂದ ಯೋಗೇಶ್ವರ್ ಯಾವ ಆಯಾಮದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ. ಫಲಿತಾಂಶ ಕಾಂಗ್ರೆಸ್ ಪರವಾಗಿದೆ ಎಂಬ ಭರವಸೆ ಇದೆ. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಸುರೇಶ್ ಹೇಳಿಕೆ. ಸಿಎಂ 50 ಕೋಟಿ ಆಫರ್ ಹೇಳಿಕೆ ಬಫೂನ್ಗಳು ಕೊಡುವ ಹೇಳಿಕೆಯಾಗಬಾರದು. ಅವರ ಆಡಳಿತ ನೋಡಿದ್ರೆ ಹಾಸ್ಯಾಸ್ಪದ ಅನಿಸ್ತದೆ. ಸಿಎಂ 50 ಕೋಟಿ ಆರೋಪಕ್ಕೆ ಎಚ್ಡಿಕೆ ಟಾಂಗ್. ಮೂಡಾ ಹಗರಣದಲ್ಲಿ ಹೊರಗುತ್ತಿಗೆ ನೌಕರ ಕುಮಾರ್ ಕಿಂಗ್ಪಿನ್ ಇಡಿ ವಿಚಾರಣೆ ಬಳಿಕ ಸೇವೆಯಿಂದಲೇ ಕುಮಾರ್ ವಜಾ ಮಾಡಿ ಮೈಸೂರು ಪಾಲಿಕೆ ಆಯುಕ್ತರಿಂದ ಆದೇಶ. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಕೇಸ್ ಎನ್ಐಎ ತನಿಖೆಯಿಂದ ಮತ್ತಷ್ಟು ಶಾಕಿಂಗ್ ಅಂಶಗಳು ಬಯಲು. ಐಸಿಸ್ ಉಗ್ರರ ಜೊತೆಗೆ ಸೇರಿ ಐಇಡಿ ಸ್ಫೋಟಕ ಶಂಕಿತರ ಸಂಚು.